ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತಪತಿರಂಬುಜಹಸ್ತಾರ್ಥಃ ಆಹೇನ ಮಾದಿಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ತಿನಮಪ್ರಮೇಯಃ ಚಕ್ರಾಯುಧ ಪಥಗರಾಜಭುಜಾಧಿರೂಢಃ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗತ್ಯ ಭಗವಾನ್ ಕೃಪಯೋಜ್ಜಹಾರ. ಹರೇ ಶ್ರೀನಿವಾಸ. ತುಂಬ ಜನ ಪೇರೆಂಟ್ಸು ನನಗೆ ಫೋನ್ ಮಾಡಿ ನಮ್ಮ ಮಕ್ಕಳು ಹಠ ಮಾಡ್ತಾರೆ, ಊಟ ಮಾಡಲ್ಲ, ಓದಲ್ಲ, ಬರೆಯಲ್ಲ, ಹೇಳಿದ ಮಾತು ಕೇಳಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಹೇಳ್ತಾರೆ. ಅದಕ್ಕೆ ತಂದೆ ತಾಯಿ ಏನು ಮಾಡಬೇಕು ಗೊತ್ತಾ? ಮಕ್ಕಳನ್ನೇನು ಬೈಬಾರ್ದು. ಚಿಕ್ಕ ಮಗುವಿಂದನೇ ಒಳ್ಳೆ ಸಂಸ್ಕಾರ ಕೊಡಬೇಕು. ದೇವ್ರ ಮೇಲೆ ಭಕ್ತಿ ಬರೋಂಗೆ ಮಾಡಬೇಕು. ಏನು ಮಾಡಬೇಕು ಅಂದರೆ, ನೀವು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾರೆ ಉಡುಪಿ ಕೃಷ್ಣ ನೀವು ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡಿಸ್ಬೇಕು. ಊಟ ಮಾಡ್ಬೇಕಾರೆ ದೇವ್ರ ಕಥೆಗಳನ್ನೆಲ್ಲ ಹೇಳಿ ಊಟ ಮಾಡಿಸ್ಬೇಕು. ಮಲಗಿಸ್ಬೇಕಾದ್ರೆ ಕೃಷ್ಣನ ಜೋಜೋಲಾಲಿ ಅದನ್ನೆಲ್ಲ ಹೇಳ್ಕೊಂಡು ಮಲಗಿಸ್ಬೇಕು. ಈ ಥರ ನೀವು ದೇವ್ರ ಬಗ್ಗೆ ಹೇಳ್ತಾ ಇದ್ರೆ ಮಕ್ಕಳು ನಾಳೆ ದಿವಸ ದೊಡ್ಡವರಾದ್ಮೇಲೆ ದೊಡ್ಡ ಪಂಡಿತರಾಗ್ತಾರೆ, ಮತ್ತೆ ಒಳ್ಳೆ ಕೆಲಸ ಸಿಗುತ್ತೆ, ಹೇಳಿದ ಮಾತು ಕೇಳ್ತಾರೆ, ಒಳ್ಳೆ ಪ್ರಜೆ ಆಗ್ತಾರೆ, ನಮ್ಮ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾರೆ. ನೀವೇನಾದರೂ ಮಕ್ಕಳಿಗೆ ಇದೆಲ್ಲ ಯಾವುದು ಮಾಡದೆ ಹೋದರೆ ಕಳ್ತನ, ಮೋಸ, ಮತ್ತು ಸುಳ್ಳು ಹೇಳೋದು, ಮತ್ತು ದೊಡ್ಡವರಾದ್ಮೇಲೆ ಬೇರೆ ಬೇರೆ ನಾನಾ ಥರ ಕೆಲಸಗಳು ಮಾಡೋದು, ಹೀಗೆಲ್ಲ ಮಾಡ್ತಾರೆ. ಇವತ್ತಿನ ವಿಷಯ ಏನು ಅಂತಂದರೆ, ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯರು ತಮ್ಮ ಪುಟ್ಟ ಮುದ್ದಾದ ಮಗು ವಿಶ್ವೇಶ ಕೃಷ್ಣ ಅಂತ, ಆ ಮಗುಗೆ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾ ಗಜೇಂದ್ರ ಮೋಕ್ಷ ಅನ್ನೋ ಕಥೆನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದನ್ನು ನೋಡಿ ಪ್ರತಿಯೊಬ್ಬರು ಕೂಡ ಚಿಕ್ಕ ಮಗುಗೆ ಹೇಗೆ ಊಟ ಮಾಡಿಸ್ಬೇಕು, ನೀವು ಏನೇ ಮಾಡಿ ಚಿಕ್ಕ ಮಗುಗೆ ದೇವ್ರದ್ದು ಬಗ್ಗೆ ಹೇಳ್ತಾ ಇದ್ರೆ ಆ ಮಗು ಹಠನೂ ಮಾಡಲ್ಲ, ಏನೂ ಮಾಡಲ್ಲ, ನಗ್ನಗ್ತಾ ಖುಷಿಯಿಂದ ಕೂಡ ಊಟ ಮಾಡುತ್ತೆ. ಇವಾಗ ಆಚಾರ್ಯರು ತಮ್ಮ ಮಗುವಿಗೆ ಗಜೇಂದ್ರ ಮೋಕ್ಷ ಹೇಗೆ ಹೇಳಿದ್ದಾರೆ ಅಂತ ನಾವು ಕೇಳ್ಕೊಂಬರೋಣ. ಬರ್ತೀರಾ? ಮೊದಲಿಗೆ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಗಜೇಂದ್ರ ಮೋಕ್ಷ ಕಥೆನ ಭಕ್ತಿಯಿಂದ ಕೇಳಿ. ಮುಂಬರುವ ವಿಡಿಯೋದಲ್ಲಿ ಗಜೇಂದ್ರ ಮೋಕ್ಷ ತುಂಬ ಚೆನ್ನಾಗಿ ಒಬ್ಬರು ಗುರುಗಳು ಹಾಡಿದ್ದಾರೆ, ಅದರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಮತ್ತು ಈ ಗಜೇಂದ್ರ ಮೋಕ್ಷನ ಯಾರು ಬೆಳಗಿನ ಜಾವದಲ್ಲಿ ಹೇಳ್ಕೊಳ್ತಾರೋ ತಪ್ಪಬಾರ್ದು. ಧನುರ್ಮಾಸ ಅಂತಿಲ್ಲ, ಮತ್ತು ಯಾವ ಮಾಸ ಅಂತಿಲ್ಲ, ನಮ್ಮ ಉಸಿರಿರೋರ್ಗು ಬೆಳಗಿನ ಜಾವ ಗಜೇಂದ್ರ ಮೋಕ್ಷನ ಯಾರು ಹೇಳ್ಕೊಳ್ತಾರೆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬರುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವತ್ತಿಂದನೇ ನೀವು ಶುರು ಮಾಡಿಬಿಡ್ಬೇಕು. ಅಂತ್ಯಕಾಲದಲ್ಲಿ ನಮಗೆ ನಾರಾಯಣ ಅಂದರೆ ಸಾಕು, ವಿಷ್ಣು ದೂತರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈಗ ಗಜೇಂದ್ರ ಮೋಕ್ಷದ ಕತೆ ಕೇಳೋಣ. ಬರ್ತೀರಾ? ಹರೇ ಶ್ರೀನಿವಾಸ. ಗಜೇಂದ್ರ ಅಂತ ಒಂದು ಆನೆ ಕೂಸು. ಗಜೇಂದ್ರ ಆನೆ ಏನು ಮಾಡ್ತಾ ಇತ್ತು, ಎಲ್ಲ ಆಟ ಆಡ್ತಾ ಇತ್ತು ಕೂಸು. ಚೆನ್ನಾಗಿ ಆಟ ಆಡ್ತು. ಆಟ ಎಲ್ಲ ಆದಮೇಲೆ ಅದಕ್ಕೆ ತುಂಬ ಬಾಯಾರಿಕೆ ಆಯ್ತಂತೆ, ನೀರು ಕುಡಿಬೇಕು ಅಂತ ಅನ್ನಿಸ್ತು ಕೂಸು. ಅದಕ್ಕೇನು ಮಾಡ್ತಾ ಹೇಳೋದು, ಅದು ಎಲ್ಲಿಗೆ ಹೋಯ್ತು? ಹಾಂ, ಗಜೇಂದ್ರ ದಿದ್ದಿ ಕುಡಿಲಿಕ್ಕೆ ಹೋಯ್ತು, ನೀರು ಕುಡಿಲಿಕ್ಕೆ ಅಂತ ಹೋಯ್ತು ಕೂಸು. ಆಯಿತು, ಹೌದು ಕೂಸು. ಆ ನೀರು ಕುಡಿಲಿಕ್ಕೆ ಹೋಯ್ತಲ್ವ, ನೀರು ಕುಡಿಲಿಕ್ಕೆ ಹೋದಾಗ ಚೆನ್ನಾಗಿ ನೀರು ಕುಡಿತು ಕೂಸು. ಅದೆಲ್ಲ ನೀರು ಕುಡಿದು ಆ ಸರೋವರದ ಒಳಗೆ ಹೋಗುತ್ತಲ್ಲ ಕೂಸು, ಒಳಗೆ ಹೋಗಿದ್ದು ನಿಧಾನವಾಗಿ ಏನು ಮಾಡ್ತಾ ಗೊತ್ತಾ ಕೂಸು, ನಿಧಾನ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ನಿಧಾನ ಬರ್ತಾ ಇದೆ ಅಂತ ಕೂಸು. ನಿಧಾನಕ್ಕೆ ಹೊರಗೆ ಬರ್ತಾ ಇರಬೇಕಾದ್ರೆ ಆಗ ಇದ್ದಕ್ಕಿದ್ದಾಗೆ ಒಂದು ಮೊಸಳೆ ಬಂತು ಕೂಸು. ಬಂದದ್ದೇ ಏನು ಮಾಡ್ತು ಗೊತ್ತಾ, ಹೀಗೆ ತಗೊಂಡು ಕಾಲನ್ನು ಕಾಚ ಕಂತ ಹಿಡಿದು ಬಿಡ್ತು ಕೂಸು. ಹಿಡಿದು ಕೂಡಲೇ ಆನೆಗೆ ತುಂಬ ನೋವಾಯಿತು ಕೂಸು. ಅಂತ ಗೊತ್ತಾಡ್ತು ಕೂಸು. ಆನೆಗೆ ಕಾಲು ಹಿಡಿದುಬಿಟ್ಟಿದೆ. ಹೀಗೆ ಹಿಡಿದಿದ್ದಕ್ಕೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅದಕ್ಕೆ ರಕ್ತ ಸುರಿತಾ ಇದೆ ಕೂಸು, ನೋವಾಗ್ತಾ ಇದೆ. ನಾರಾಯಣ, ಅಯ್ಯೋ ಕೃಷ್ಣ ಕೃಷ್ಣ ಅಂತ ಒದ್ದಾಡ್ಕೊಳ್ತಾ ಇದೆ. ಅದರ ಸುತ್ತಮುತ್ತಲೂ ಕೂಡ ಬೇರೆ ಬೇರೆ ಆನೆಗಳಿದ್ವಂತೆ. ಎಲ್ಲ ಆನೆಗಳನ್ನು ಕರೀತಂತೆ ಕೂಸು.
ನನ್ನ ಸಹಾಯಕ್ಕೆ ಬನ್ನಿ, ಯಾರಾದರೂ ನನ್ನ ರಕ್ಷಣೆ ಮಾಡಿ ಅಂತ ಕೇಳ್ತಂತೆ ಕೂಸು. ಆದರೆ ಯಾರಾದರೂ ಬಂದ್ರ ಕೂಸು ರಕ್ಷಣೆ ಮಾಡಲಿಕ್ಕೆ? ಯಾರು ಬರ್ತಾರೆ ರಕ್ಷಣೆ ಮಾಡಲಿಕ್ಕೆ? ಕಿಚ್ಚ ಮಾಮಿ ಮಾತ್ರ ಬರ್ತಾನೆ ಕೂಸು ರಕ್ಷಣೆ ಮಾಡಲಿಕ್ಕೆ. ಅದಕ್ಕೆ ಯಾರೂ ಬರೋದಿಲ್ಲ ಅಂತ ಗೊತ್ತಾಯಿತು. ಕೂಡಲೇ ಏನು ಮಾಡಿತು ಅದಕ್ಕೆ? ಪ್ರಾಗ್ಜನ್ಮನ್ಯನು ಶಿಕ್ಷಿತಂ, ಹಿಂದಿನ ಜನ್ಮದ್ದೆಲ್ಲ ಸ್ಮರಣೆಗೆ ಬಂದು ಆ ಕೂಡಲೇ ಏನು ಮಾಡಿತಂತೆ ಅದು? ನಾರಾಯಣನನ್ನ, ಭಗವಂತನನ್ನು ಸ್ಮರಣೆ ಮಾಡಿತಂತೆ ಕೂಸು. ಹೇಗೆ ಜೋರಾಗಿ ಕೂಗಿತಂತೆ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಕೃಷ್ಣ ಕೃಷ್ಣ ಅಂತ ಕರೀತಂತೆ. ಕೃಷ್ಣ ಅಂತ ಕರೆದಾಗ ಕೃಷ್ಣ ಎಷ್ಟು ಸುಲಭ ಅಂದರೆ ಕೂಸು, ಎಲ್ಲಿದ್ನೋ ಕೃಷ್ಣ ಓಡಿ ಬಂದ. ಹೆಂಗೆ ಕರೆದ ಕೂಸು? ಹೇಗೆ ಕರೆದ? ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಹೇಗೆ ಕರೆದಿದ್ದು ಕೂಸು? ಹಾಗೆ 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 ಕೂಸು ಕರೆದಿದ್ದು. ಆ ರೀತಿ ಕಾದ ಕೂಸು ಕರೆದಿದ್ದಕ್ಕೆ ಆ ಕಿಚ್ಚ ಮಾಮಿ ಇದ್ದಾನಲ್ವ, ಅಲ್ಲೇ ಪತಗಾದಿ ರೂಢ ಅಂತಃಸರಸ್ಯುರು ಬಲೇನ ಪದೇ ಗೃಹೀತು ಗ್ರಾಹೇಣ ಯೂತ ಪತಿರಂಬುಜಹಸ್ತ ಆರ್ತಃ ಆಹೇನಮಾದಿ ಪುರುಷ ಕಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ. ಕೃಷ್ಣ ಪರಮಾತ್ಮ ಕೂಡಲೇ ಏನು ಮಾಡಿದ್ದಂತೆ ಕೂಸು? ಚಕ್ರಾಯುಧ ಪಥಗರಾಜ ಬುಧಾದಿ ರೂಢ. ಪಥಗರಾಜನ ಮೇಲೆ ಅಂದರೆ ಯಾರು? ಗರುಡ ದೇವರ ಮೇಲೆ ಕೂತ್ಕೊಂಡು ಬಂದ ಅಂತೆ ಕೂಸು. ಅಲ್ಲೇ ಬಂದ್ಬಿಟ್ಟ ಕೃಷ್ಣ. ಕೃಷ್ಣ ಬಂದ ನೋಡು ಕೂಸು. ಆಗ ಆ ಗಜೇಂದ್ರನಿಗೆ ಆನಂದ ಆಯಿತು. ಏನು ಮಾಡಿದ ಗಜೇಂದ್ರ? ಅಲ್ಲೇ ಇದ್ದಂತಹ ಕಮಲದ ಹೂವನ್ನು ತಗೊಂಡು ಏನು ಮಾಡಿದ? ಅಖಿಲ ಗುರು ಭಗವನ್ ನಮಸ್ತೆ ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡಿದ. ಭಕ್ತಿ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿದ ಕೂಸು. ಅದಕ್ಕೆ ಸಮರ್ಪಣೆ ಮಾಡಿದ ಕೂಡಲೇ ಆಗ ಕಿಚ್ಚ ಮಾಮಿ ಬಂದಲ್ಲ ಬಂಗಾರ, ಬಂದವನೇ ಏನು ಮಾಡಿದ ಹೇಳೋದನ್ನ? ಆನೆಯನ್ನು ಕೈಯಲ್ಲಿ ಹಿಡ್ಕೊಂಡು ಮೇಲೆ ಎತ್ತಿದಂತೆ ಕೂಸು. ಮೇಲೆ ಎತ್ತಿದ. ಮೇಲೆ ಎತ್ತಬೇಕಾದ್ರೆ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಕೃಷ್ಣ ಮೇಲೆ ಎತ್ತುತ್ತಾ ಇದ್ದಾನಂತೆ. ಆ ಮೊಸಳೆ ಮಾತ್ರ ಕಚಕ್ ಅಂತ ಹಿಡಿದ್ಬಿಟ್ಟಿದೆ ಕೂಸು. ಆನೆಯನ್ನು ಬಿಡ್ತಾನೆ ಇಲ್ಲ. ನೋವಾಗ್ತಾ ಇದೆ. ಕೃಷ್ಣ 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 ನೀನೇ ರಕ್ಷಣೆ ಮಾಡು, ಕೃಷ್ಣ ರಕ್ಷಣೆ ಮಾಡು, ಕೃಷ್ಣ ರಕ್ಷಣೆ ಮಾಡು ಅಂತ ಕೃಷ್ಣನನ್ನ ಭಕ್ತಿಯಿಂದ, ಹೌದಮ್ಮ ಕೂಸು, ಆಗ ಭಕ್ತಿಯಿಂದ ಸ್ಮರಣೆ ಮಾಡಿದಂತೆ ಆನೆ. ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಕಿಚ್ಚ ಮಾಮಿ ಅವನನ್ನು ಮೇಲೆ ಎತ್ತಿದ್ನಲ್ಲ, ಮೊಸಳೆ ಬಂದರೆ ಮೊಸಳೆನೇನು ಮಾಡಿದ? ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್. ಚಕ್ರೇಣ ನಕ್ರವದನಂ, ನಕ್ರ ಮೊಸಳೆ ಇದ್ನಲ್ಲ, ಮೊಸಳೆನೇನು ಮಾಡಿದ ಕಿಚ್ಚ ಮಾಮಿ? ಟಕ್ ಚಕ್ ಅಂತ ಅದರ ಮುಖವನ್ನೇ ಕೊಯ್ದು ಹಾಕಿಬಿಟ್ಟಂತೆ. ನಕ್ರನ ವದನವನ್ನು ಸೀಳಿಬಿಟ್ಟ ಕೂಸು. ಸೀಳಿದ ಕೂಡಲೇ ಗಜೇಂದ್ರನನ್ನು ಹಾಗೆ ಮೇಲಕ್ಕೆ ಎತ್ಕೊಂಡು ಹೋಗಿ ಅವನಿಗೇನು ಕೊಟ್ಟ? ಮೋಕ್ಷ ಕೊಟ್ಟ. ಅಷ್ಟೇ ಅಲ್ಲ, ಜೊತೆಗೆ ಆ ಕೆಳಗಿದ್ದಂಥ ಮೊಸಳೆ ಇದೆಯಲ್ವಾ, ಮೊಸಳೆಗೂ ಏನು ಮಾಡಿದ ಕಿಚ್ಚ ಮಾಮಿ? ಮೊಸಳೆಗೂ ಮೋಕ್ಷ ಕೊಟ್ಟ. ಮೊಸಳೆಗೂ ಏನು ಕೊಟ್ಟ? ಮೋಕ್ಷ ಕೊಟ್ಟ ಕೂಸು. ಏನಾಯ್ತು? ಅಂತ ಬಿದ್ದೋಗ್ಬಿಡ್ತು. ಆವಾಗ ಅದಕ್ಕೂ ಮೋಕ್ಷವನ್ನು ಕೊಟ್ಟ ಕೂಸು. ಅದಕ್ಕೂ ಮೋಕ್ಷ ಕೊಟ್ಟ. ಆ ಮೋಕ್ಷ ಕೊಟ್ಟಾಗ ಭಗವಂತ ಆಗ ಅವನು ಹೋದ. ಯಾಕೆ ಹೇಳು? ಗಜೇಂದ್ರ ಭಗವಂತನ ಸ್ತೋತ್ರ ಮಾಡಿದ್ದಾನೆ. ದೇವರು ಭಗವಂತನ ಸ್ತೋತ್ರ ಮಾಡಿದರೆ ಇವನು ಮೊಸಳೆ ಆ ಭಗವಂತನ ಭಕ್ತನ ಪಾದ ಹಿಡಿದಿದ್ನಲ್ಲ, ದೇವರ ಭಕ್ತರ ಪಾದ ಹಿಡಿದ್ರೂ ಮೋಕ್ಷ ಕೊಟ್ಬಿಡ್ತಾನೆ ಕೃಷ್ಣ. ಅಷ್ಟೇ ಅಲ್ಲ, ಅವನು ಭಗವಂತನ ಸ್ತೋತ್ರ ಮಾಡಿದಾಗ ಇವನು ಕೇಳಿಸ್ಕೊಂಡಲ್ಲ ಮೊಸಳೆ, ಅದಕ್ಕೋಸ್ಕರ ಅವನಿಗೂ ಮೋಕ್ಷ ಕೊಟ್ಬಿಟ್ಟ ಕೂಸು. ಆವಾಗ ಕೈ ಮುಗಿದು ಭಗವಂತನ ಸ್ತೋತ್ರ ಮಾಡ್ತಾ ಏನು ಮಾಡಿದ? ಕಿಚ್ಚ ಮಾಮಿನ ಸ್ತೋತ್ರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಹೋದ? ಎಲ್ಲಿ ಕೊಟ್ಬಿಟ್ಟು ಏನು ಕೊಟ್ಟ ಕೃಷ್ಣ? ಮೋಕ್ಷ. ಮೋಕ್ಷ ಕೊಟ್ಬಿಟ್ಟ. ಆಗ ಆನಂದದಿಂದ ಆನೆ ಹೋಯ್ತಂತೆ. ಇದನ್ನೇ ಏನಂತಾರೆ? ಗಜೇಂದ್ರ ಮೋಕ್ಷ. ಏನಂತಾರೆ?
ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತಪತಿರಂಬುಜಹಸ್ತಾರ್ತಃ ಆಹೇನ ಮಾದಿಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ತಿನಮಪ್ರಮೇಯಃ ಚಕ್ರಾಯುಧ ಪಥಗರಾಜಭುಜಾದಿರೂಢಃ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಆಗ ಈ ಕಥೆ ಇದೆಯಲ್ಲ ಕುಸು, ಈ ಗಜೇಂದ್ರ ಮೋಕ್ಷ ಕಥೆ, ಈ ಗಜೇಂದ್ರ ಮೋಕ್ಷ ಕಥೆಯನ್ನ ಯಾರು ಪ್ರತಿನಿತ್ಯ ಕೇಳ್ತಾರೆ, ಯಾರು ಪ್ರತಿನಿತ್ಯ ಗಜೇಂದ್ರ ಮೋಕ್ಷದ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೆ, ಇದನ್ನು ಪಾರಾಯಣ ಮಾಡಿದರೆ ಅವರಿಗೆ ಅಂತ್ಯಕಾಲದಲ್ಲಿ ದೇವರೇನು ಮಾಡ್ತಾನೆ, ತನ್ನ ನಾಮಸ್ಮರಣೆ ಕೊಡ್ತಾನಂತೆ ಕೂಸು. ಏನು ಕೊಡ್ತಾನೆ ಕೂಸು? ಏನು ಕೊಡ್ತಾನೆ ಕೂಸು? ತನ್ನ ನಾಮಸ್ಮರಣೆ ಕೊಡ್ತಾನಂತೆ. ಏನು ಕೊಡ್ತಾನೆ? ನಾಮಸ್ಮರಣೆ ಕೊಡ್ತಾನೆ ಕೂಸು. ಎಲ್ಲ ಉದ್ಧಾರ ಆಗ್ತಾರೆ. ಅದಕ್ಕೆ ಪ್ರತಿನಿತ್ಯ ಏನು ಮಾಡಬೇಕು? ಈ ಗಜೇಂದ್ರ ಮೋಕ್ಷ ಕಥೆಯನ್ನು ಕೇಳಬೇಕು. ಏನು ಮಾಡಬೇಕು? ನಿತ್ಯ ಇದನ್ನ ಕೇಳಬೇಕು. ಏನು ಮಾಡಬೇಕು?